ನಿಜವಾಗ್ಲೂ ಅನ್ಯಾಯ ಆಗಿ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೋಗಿದ್ದಂತಹ ಸ್ಟೂಡೆಂಟ್ಗಳಿಗೆ ಏನು ಮಾಡಿದ್ರು ಗೊತ್ತಾ ಸರ್? ಆ್ಯಂಡ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್? ಕೇಳಿ ಸರ್. छात्रों के लिए आया था, लेकिन यहाँ पे देखा आप सब उल्टा है. पूरा विपक्ष वाले खड़े हैं. हिंदू धर्म को टारगेट कर लो, बीजेपी को टारगेट कर लो, आरएसएस को टारगेट कर लो. एक भी क्वेश्चन आपसे पूछ लें तो धक्के पकड़ बाहर फेंक देते हैं. ಅಫ್ಕೋರ್ಸ್ ಸ್ಟೂಡೆಂಟ್ ಪ್ರೊಟೆಸ್ಟ್ ಸರ್, ಆದರೆ ಇಲ್ಲಿ ಉಮರ್ ಖಾಲಿದ್ ಅವ್ರ ಬಗ್ಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸರ್. I support Umar Khalid, yes. दुश्मन सिर्फ बॉर्डर के उस पार नहीं होता. उमर खालिद वो है जिसको 5 साल से बिना किसी सुनवाई के बेल नहीं दी जा रही. बच्चे नहीं है, टाइम बॉम्ब है साले. ಒಟ್ಟಿನಲ್ಲಿ ಒಂದು ಹೇಳಬೇಕು ಅಂದರೆ, ಮೊನ್ನೆ ನಡೆದಂಥ ಪ್ರೊಟೆಸ್ಟ್ ಆಗಲಿ ಅಥವಾ ದೇಶದಲ್ಲಿ ಆಗ್ತಿರುವಂತಹ ಬದಲಾವಣೆ ಆಗಲಿ, ಯಾವುದೇ ಸ್ಟೂಡೆಂಟ್ಗಳ ಅನ್ಯಾಯದ ಬಗ್ಗೆ ಮಾತನಾಡ್ತಿಲ್ಲ ಅಥವಾ ಆ ಒಂದು ಲೈನ್ನ ಹಿಡ್ಕೊಂಡು ಅವರಿಗೆ ಬೇಕಾದಂತಹ ಬೇಳೆನ ಬೇಯಿಸ್ಕೊತಾ ಇದ್ದಾರೆ. ಇದಕ್ಕೆ ಒಳಗಾಗಿ ಯೂತ್ಗಳೇನಾದರೂ ನೀವು ಮತ್ತೆ ಬಲಿಯಾದರೆ ಇನ್ಯಾವತ್ತೂ ನೀವೇ ದೊಳದಲ್ಲ, ದೇಶನೇ ದೊಳಲ್ಲ. ಯಾವುದೇ ವಿಚಾರಗಳನ್ನ ನೀವು ಶೇರ್ ಮಾಡ್ತಿದ್ದೀರಾ, ಯಾರ ಪರನಾದರೂ ಸ್ಟ್ಯಾಂಡಾಗಿ ನಿಲ್ತಾ ಇದ್ದೀರಾ, ಅದನ್ನು ನೀವು ಸ್ಟೋರಿಯಲ್ಲಿ ಸ್ಟೇಟಸಲ್ಲಿ ಆಗ್ತಾ ಇದ್ದೀರಾ ಅಂದಾಗ ಅವರ ಬಗ್ಗೆ ಅಥವಾ ಆ ವಿಚಾರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಮೈಂಡ್ ಸೆಟ್ನ ಚೇಂಜ್ ಮಾಡೋದಕ್ಕೆ ಭಾರತ ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಥವಾ ಯಾವುದೇ ಪೊಲಿಟಿಕಲ್ ಲೀಡರ್ನ ಸಪೋರ್ಟ್ ಮಾಡಿ ಅಥವಾ ಯಾವುದೇ ನೀವು ಸಿಸ್ಟಮ್ನ ಸಪೋರ್ಟ್ ಮಾಡಿ, ಬಟ್ ಆ ಸಿಸ್ಟಮ್ನ ನೀವು ಪೂರ್ಣವಾಗಿ ತಿಳ್ಕೊಳ್ಳಿ. ಅದರ ಹಿಂದೆ ನಡೆದಿರುವಂತಹ ಪ್ರೀ ಪ್ಲ್ಯಾನ್ಗಳು ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತೆ. ಯಾಕಂದರೆ ಆ ಡೇಂಜರಸ್ನಿಂದ ಮುಂದೆ ಆಗೋ ಬದಲಾವಣೆಗಳಿಗೆ ಸಿಕ್ಕಾಪಟ್ಟೆ ದಾರಿ ಮಾಡಿಕೊಡುತ್ತೆ. ಆ ದಾರಿಗೆ, ಆ ಕೆಟ್ಟ ದಾರಿಗೆ ನೀವು ಹಾದಿಯಾಗಬೇಡಿ. ಸೊ ಮೊನ್ನೆ ನಡೆದಂತಹ ಪ್ರೊಟೆಸ್ಟು ನಿಜವಾಗ್ಲೂ ನೀಟ್ ಸ್ಟೂಡೆಂಟ್ಸ್ಗಾದಂತಹ ಅನ್ಯಾಯಕ್ಕೋಸ್ಕರ ಮಾಡಿದ್ದ ಅಥವಾ ಜಿರ್ಲೆಗಳು ಮಾಡಿದಂತಹ ಪ್ರೀ ಪ್ಲ್ಯಾನ್ ಅಂತ ತುಂಬ ವಿಡಿಯೋಗಳು ನೋಡಿದ್ಮೇಲೆ ನನಗೂ ಅರ್ಥ ಆಗಿದ್ದು. ಬಿಕಾಸ್ ಎಷ್ಟೋ ಒಂದು ವಿಚಾರಗಳು ನಾವು ನೋಡೋದಕ್ಕೂ ಅಥವಾ ನಾವೇ ತಿಳ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನೋಡೋದನ್ನು ನೀವು ನಂಬೋದಕ್ಕಿಂತ ಮುಂಚೆ ರಿಯಾಲಿಟಿನ ರಿಸರ್ಚ್ ಮಾಡಿ. ಈವನ್ ನಾನು ಹೇಳಿದ್ದೂ ಅಷ್ಟೇ, ರಿಸರ್ಚ್ ಮಾಡಿದ್ಮೇಲೆ ನೀವು ಒಪ್ಕೊಳ್ಳಿ.